ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ. ಹೌದು, ನಿಮಗೆ ಮೊದಲು 4,000 ರೂಪಾಯಿ ಜಮೆ ಆಗುತ್ತೆ, ನಂತರ 6,000 ರೂಪಾಯಿ ಜಮೆ ಆಗ್ತಾ ಇದೆ. ಒಟ್ಟು 10,000 ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಂದು ಬೀಳಲಿದೆ ವೀಕ್ಷಕರೇ. ಆದ್ರೆ ಇನ್ ಮುಂದೆ ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಾಗುತ್ತೆ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಹೌದು, ಕೆಲವೊಬ್ಬರ BPL ಕಾರ್ಡು ಕೂಡ ರದ್ದಾಗ್ತಾ ಇದೆ. ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಕೂಡ ಬಂದಿರುವಂತದ್ದು. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇಂದಿರಾ ಕಿಟ್ ವಿತರಣೆಗೆ ಕ್ಷಣಗಣನೆ ಅಂತ ಹೇಳಲಾಗಿದ್ದು, ಇದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ. ಅದೇ ತರ ವೀಕ್ಷಕರೇ, ನೀವು ಜಿಯೋ ಸಿಮ್ ಬಳಕೆ ಮಾಡ್ತಿರ್ಲಿ, ಏರ್ಟೆಲ್ ಸಿಮ್ ಬಳಕೆ ಮಾಡ್ತಿರ್ಲಿ, ಅಥವಾ ವೋಡಾಫೋನ್ ಐಡಿಯಾ ಇರಲಿ ವೀಕ್ಷಕರೇ, ನೀವು ಯಾವ ಸಿಮ್ ಕಾರ್ಡ್ ಬಳಕೆ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ನಮ್ದು ಜಿಯೋ ಸಿಮ್. ಎದಕ್ಕಂದ್ರೆ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ ವೀಕ್ಷಕರೇ, ನಿಮ್ಮ ಸಿಮ್ ಕಾರ್ಡ್ ಹೆಸರು ಕಮೆಂಟ್ ಮಾಡಿ. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಭೀಕರ ಚಳಿ ಅಂದ್ರೆ ಭೀಕರ, ಇನ್ನೊಂದು ಕಡೆಗೆ ಸೈಲೆಂಟ್ ಆಗಿ ಮತ್ತೆ ಕೊರೋನಾ ರೀತಿಯ ವೈರಸ್ಗಳು ಆಕ್ಟಿವ್ ಆಗ್ತಾ ಇದ್ದವ ಕರ್ನಾಟಕದಲ್ಲಿ. ಮತ್ತೆ ಮಾಸ್ಕ್ ಧರಿಸುವಂತೆ ವೈದ್ಯರು ಜನರಿಗೆ ಸೂಚನೆ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಇದರ ಬಗ್ಗೆನೂ ಕೂಡ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ ವೀಕ್ಷಕರೇ. ಕರ್ನಾಟಕದ 15 ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಕೊಡಲಾಗಿದೆ. ಆ ಜಿಲ್ಲೆಗಳ ಪಟ್ಟಿ ಕೂಡ ಬಂದಿದೆ. ಇನ್ನೊಂದು ಕಡೆಗೆ ಶಕ್ತಿ ಯೋಜನೆ, ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋ ಮಹಿಳೆಯರಿಗೂ ಕೂಡ ಇನ್ ಮುಂದೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಿದ್ದಾರಂತೆ. ಎದಕ್ಕಂದ್ರೆ ಆಧಾರ್ ಕಾರ್ಡ್ಗೆ ಕಡಿವಾಣ ಹಾಕಲ್ಲ ಅಂತ ಹೇಳ್ಬಹುದು ವೀಕ್ಷಕರೇ. ಎಲ್ಲ ಒಂದು ಕಂಪ್ಲೀಟ್ ಆಗಿ ಮಾಹಿತಿ ನೋಡೋಣ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ತರ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಎದಕ್ಕಂದ್ರೆ ನಿಮಗೂ ಕೂಡ ಒಂದು ಸಿಹಿ ಸುದ್ದಿ ಬರಲಿದೆ ವೀಕ್ಷಕರೇ. ಎದಕ್ಕಂದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಣ ಬರೋ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಅದೇ ತರ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಜಮೆ ಆಗುತ್ತೆ. ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಸದ್ಯಕ್ಕೆ ಬಂದಿರುವ ಒಂದು ಸಿಹಿ ಸುದ್ದಿ, ಹೌದು, 4,000 ರೂಪಾಯಿ ಹಣವೂ ಕೂಡ ನಿಮಗೆ ಜಮೆ ಆಗುತ್ತೆ, ಅಕೌಂಟ್ಗೆ ಬಂದು ಬೀಳಲಿದೆ ವೀಕ್ಷಕರೇ. ಯಾವಾಗ ಜಮೆ ಆಗುತ್ತೆ? ಇದಕ್ಕೆ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಸದ್ಯಕ್ಕೆ 4,000 ರೂಪಾಯಿ ಅಂದ್ರೆ ಹೋದ ವರ್ಷದ 2025ನೇ ವರ್ಷದ ಬಾಕಿ ಕಂತು ಹಣವನ್ನ ಬಿಡುಗಡೆ ಮಾಡೋ ಬಗ್ಗೆನೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ. ಆದ್ರೆ ಇನ್ ಮುಂದೆ ಇಂಥವರಿಗೆ ಹಣ ಕೂಡ ಹಾಕೋದಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರುವಂತದ್ದು. ಯಾವ ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಬರಲ್ಲ, ಯಾರಿಗೆ ಬರುತ್ತೆ ಅದನ್ನ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡ್ತಾ ಇರಿ. 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಪಾವತಿಯಾಗಿಲ್ಲ. ಆರ್ಥಿಕ ಇಲಾಖೆಯಿಂದ ಹಣ ಬಂದ ಕೂಡಲೇ ಫಲಾನುಭವಿಗಳ ಖಾತೆಗೆ ಹಣವನ್ನ ಪಾವತಿ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ಆರ್ಥಿಕ ಇಲಾಖೆ ಹಣ ಕೊಟ್ಟ ತಕ್ಷಣವೇ ಬಾಕಿ ಇರುವ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಅಕೌಂಟ್ಗೆ ಜಮೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ವಿಳಂಬ ಮಾಡೋದಿಲ್ಲ ಅಂತಾನೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಈ ಒಂದು ಗೃಹಲಕ್ಷ್ಮಿ ಹಣ ನಿಮಗೆ ಜನವರಿ 31ನೇ ತಾರೀಕಿನ ಒಳಗೆ 4,000 ರೂಪಾಯಿ ಬರೋದು ಈಗ ಗ್ಯಾರಂಟಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಆರ್ಥಿಕ ಇಲಾಖೆಗೆ ಹಣ ಬಿಡುಗಡೆಗೆ ತಿಳಿಸಲಾಗಿದೆ. ಹೌದು, ಆರ್ಥಿಕ ಇಲಾಖೆಗೆ ಹಣ ಬಿಡುಗಡೆ ಮಾಡುವಂತೆ ಒಂದು ಸೂಚನೆ ಕೊಡಲಾಗಿದೆ. ಮುಖ್ಯಮಂತ್ರಿಯವರು ಕೂಡ ಇದಕ್ಕೆ ಭರವಸೆ ಕೊಟ್ಟಿದ್ದಾರೆ. ಆರ್ಥಿಕ ಇಲಾಖೆಯಿಂದ ಹಣ ಬಂದ ಕೂಡಲೇ ಫಲಾನುಭವಿಗಳ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನು ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದ್ದು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳ ಕಂತು ಹಣ ಯಾವಾಗ ಜಮೆ ಆಗುತ್ತೆ ಇದರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡೋದಾದ್ರೆ ವೀಕ್ಷಕರೇ, ಮೊದಲು ಬಾಕಿ ಇರುವ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಜಮೆ ಮಾಡಲಾಗುತ್ತೆ. ನಂತರ ಈ 3 ತಿಂಗಳ ಬಾಕಿಯನ್ನ ನೆಕ್ಸ್ಟ್ ಅಂದ್ರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಿಮಗೆ ಇದರ ಬಗ್ಗೆ ಅಪ್ಡೇಟ್ ಬರಬಹುದು ಅಂತ ಹೇಳಬಹುದು. ಇನ್ನು ಇನ್ಮೇಲೆ ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬ್ಯಾಂಕ್ಗೆ ಬರೋದಿಲ್ಲ. ಯಾವ ಅಕೌಂಟ್ಗೆ ಬರೋದಿಲ್ಲ ಅಂತ ಕೇಳೋದಾದ್ರೆ, BPL ಕಾರ್ಡ್ ರದ್ದಾಗಿದ್ದರೆ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲವಂತೆ. ಹೌದು, ಇಲ್ಲಿ BPL ಕಾರ್ಡ್ಗೂ ಗೃಹಲಕ್ಷ್ಮಿ ಹಣ ಕೊಡ್ತೀವಿ, APL ಕಾರ್ಡ್ ಇದ್ದವ್ರಿಗೂ ಕೊಡ್ತೀವಿ, ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಸಿಗುತ್ತೆ ಅಂತ ಮೊದಲೇ ಘೋಷಣೆ ಮಾಡಲಾಗಿತ್ತು. ಆದ್ರೆ ಈಗ ರದ್ದಾದ BPL ಕಾರ್ಡ್ಗೆ ಎದಕ್ಕೆ ಹಣ ಹಾಕೋದಿಲ್ಲ ಅಂತ ಕೇಳಿದಾಗ ಇಲ್ಲಿ ಎಲ್ಲರಿಗೂ ಕೂಡ ಹಣ ಬಂದ್ ಆಗೋದಿಲ್ಲ ವೀಕ್ಷಕರೇ. ಇದು ನಿಮಗೆ ಗೊತ್ತಿರಲಿ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅದು ಕೂಡ ನಿಮಗೆ ನಾವು ಹೇಳಲಿದ್ದೇವೆ. ಬೇರೆ ಬೇರೆ ಕಾರಣದಿಂದ BPL ಕಾರ್ಡ್ ರದ್ದಾಗಿರ್ಬೋದು. ಇದರಲ್ಲಿ ರೀಸನ್ ಬಂದು ಯಾರಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇದ್ದು ಅವರ BPL ಕಾರ್ಡ್ ರದ್ದಾಗಿದ್ರೆ, ಅಥವಾ GST ರಿಟರ್ನ್ಸ್ ಮಾಡ್ತಾ ಇದ್ದ BPL ಕಾರ್ಡ್ ರದ್ದಾಗಿದ್ರೆ, ಅಂತ 2 ಅಕೌಂಟ್ BPL ಗೆ ಲೆಕ್ಕ ಹಾಕಿ ಮಾತ್ರ ಅಂತವರ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಾಗಲಿದೆ ಅಂತೆ. ಮತ್ತೆ ಉಳಿದ BPL ಕಾರ್ಡ್ ಇದ್ದವರಿಗೆ, APL ಕಾರ್ಡ್ ಇದ್ದವರಿಗೆ ಹಣ ವರ್ಗಾವಣೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಯಾವಾಗಲಿಂದ ವಿತರಣೆ ಮಾಡ್ತಾರೆ ವೀಕ್ಷಕರೇ? ಇಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಕೊಡೋದಾಗಿ ಘೋಷಣೆ ಕೂಡ
ಮಾಡಲಾಗಿತ್ತು. ಅದೇ ತರ ಈ ಒಂದು ಇಂದಿರಾ ಕಿಟ್ ಜನವರಿಯಲ್ಲಿ ಕೊಡ್ತಾರೆ ಅಂತ ಹೇಳಲಾಗಿತ್ತು, ನಂತರ ಫೆಬ್ರವರಿಯಲ್ಲಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಈಗ ಮತ್ತೆ ಮಾರ್ಚ್ ತಿಂಗಳು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ನಮ್ಮ ಪ್ರಕಾರ ಈಗಾಗಲೇ ನಮಗೆ ಅಪ್ಡೇಟ್ ಬಂದಿರೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ, ಫೆಬ್ರವರಿ 10ನೇ ತಾರೀಕಿನ ಒಳಗಡೆ ಎಲ್ಲ ಒಂದು ರೇಷನ್ ಕಾರ್ಡ್ಗಾರರಿಗೆ, ಅಂದ್ರೆ ಇಲ್ಲಿ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಸಿಗುವ ಸಾಧ್ಯತೆ ಹೆಚ್ಚಿಕೊಂಡು ಬರ್ತಾ ಇದೆ. ಒಂದು ವೇಳೆ ಫೆಬ್ರವರಿ ಮಿಸ್ ಆದ್ರೆ ಮಾರ್ಚ್ ತಿಂಗಳಲ್ಲಿ ಮಿಸ್ ಆಗಲ್ಲ. ಮಾರ್ಚ್ ತಿಂಗಳಲ್ಲಿ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ಟು ಖಂಡಿತವಾಗಿಯೂ ಕೂಡ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು, ಈಗಾಗಲೇ ಇದಕ್ಕೆಲ್ಲ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಾರ್ಕೋಡ್ ಸ್ಕ್ಯಾನರ್ ಆಗಿರ್ಬೋದು, QR ಕೋಡ್ ಅಳವಡಿಸೋದಾಗಿರ್ಬೋದು, ಇನ್ನೊಂದು ಕಡೆಗೆ ತೊಗರಿ ಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಎಲ್ಲ ಕೂಡ ಕಿಟ್ಗಳನ್ನ ರೆಡಿ ಮಾಡಬೇಕಲ್ಲ, ಇದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಸೊ ವೀಕ್ಷಕರೇ, ಅಕ್ಕಿ ವಿತರಣೆ ಮಾಡ್ತಾ ಇದ್ರು ಮೊದಲು, ಈಗ 5 kg ಅಕ್ಕಿ ಮಾತ್ರ ವಿತರಣೆ ಮಾಡಲಾಗುತ್ತೆ. 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಇದು ನಿಮಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೈಗೆ ಸಿಗಬಹುದು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಮೂರನೇದಾಗಿ ಆಧಾರ್ ಕಾರ್ಡ್ಗೆ ಕಡಿವಾಣ ಬೀಳುತ್ತಾ, ಎದಕ್ಕಂದ್ರೆ ಉಚಿತ ಬಸ್ ಯೋಜನೆ. ನಿಮಗೆ ಗೊತ್ತಿರೋ ಹಾಗೆ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರು ಉಚಿತವಾಗಿ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯದಿಂದ ಬಂದ ಮಹಿಳೆಯರು ಕೂಡ ನಕಲಿ ಆಧಾರ್ ಕಾರ್ಡ್ಗಳನ್ನ ಬಳಸಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಎಂಬುವ ಆತಂಕಕಾರಿ ಮಾಹಿತಿ ಬಂದಿದೆ ವೀಕ್ಷಕರೇ. ಹೌದು, ಹೊರ ರಾಜ್ಯದ ಮಹಿಳೆಯರಿಂದ ಶಕ್ತಿ ಯೋಜನೆ ದುರ್ಬಳಕೆ ಆಗ್ತಾ ಇದೆ. ನಿರ್ವಾಹಕರಿಗೆ ತಲೆನೋವಾಗಿದೆ ಫೇಕ್ ಆಧಾರ್ ಕಾರ್ಡ್ ಬಳಕೆ. ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕು ಅಂತ ಈಗಾಗಲೇ ಸರ್ಕಾರಕ್ಕೆ ಇಲಾಖೆಯವರು ಒಂದು ಮನವಿ ಕೂಡ ಮಾಡಿರುವಂತದ್ದು. ಶಕ್ತಿ ಯೋಜನೆ ದುರ್ಬಳಕೆ ಇನ್ನೂ ತಪ್ಪಿಲ್ಲ. ಆಧಾರ್ ಕಾರ್ಡ್ಗಳನ್ನ ಫೇಕ್ ಎಡಿಟ್ ಮಾಡಿ ಕೆಲ ಮಹಿಳೆಯರು ಸಂಚಾರ ಮಾಡ್ತಾ ಇದ್ದಾರಂತೆ. ಇದರಿಂದ ನಿರ್ವಾಹಕರಿಗೆ ತಲೆನೋವು ಶುರುವಾಗಿದ್ದು, ಬೇರೆ ರಾಜ್ಯದ ಮಹಿಳೆಯರಿಗೆ ಕನ್ನಡದಲ್ಲಿ ಯಾರು ಆಧಾರ್ ಕಾರ್ಡ್ ಮಾಡಿಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಇದರಿಂದ ಸರ್ಕಾರಕ್ಕೂ ಕೂಡ ಇದು ತಲೆನೋವಾಗಿದೆ. ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದಿದೆ. ನೌಕರರು ಕೂಡ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಪ್ರಯಾಣಿಕರು ನೌಕರರ ಮೇಲೆ ಹಲ್ಲೆ ಮಾಡಿರೋ ಘಟನೆಗಳು ಕೂಡ ನಡೆದಿವೆ. ಇನ್ನು ಹೊರ ರಾಜ್ಯದಿಂದ ಬಂದ ಮಹಿಳೆಯರಿಂದ ಶಕ್ತಿ ಯೋಜನೆ ದುರ್ಬಳಕೆ ಆಗ್ತಾ ಇರೋ ಆರೋಪ ಕೇಳಿ ಬಂದಿದೆ. ಆಧಾರ್ ಕಾರ್ಡ್ ನ ಒಂದು ಬದಿ ಒಂದು ನಂಬರ್ ಇದ್ದರೆ ಇನ್ನೊಂದು ಕಡೆ ಬೇರೆ ನಂಬರ್ ಇದೆ. ರಾಜ್ಯದ ಮಹಿಳೆಯರು ಕನ್ನಡದಲ್ಲಿ ಆಧಾರ್ ಪ್ರಿಂಟ್ ಮಾಡಿಸಿಕೊಂಡು ಫೇಕ್ ಆಧಾರ್ ಕಾರ್ಡ್ ಬಳಸಿ ಮೋಸದಿಂದ ಸಂಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲಾ ಕೂಡ ಕಡಿವಾಣ ಹಾಕಬೇಕಂದ್ರೆ ಕರ್ನಾಟಕದ ಮಹಿಳೆಯರಿಗೆ ಸರ್ಕಾರ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕು. ನಂತರ ಬಸ್ಗಳಲ್ಲಿ ಸ್ಮಾರ್ಟ್ ಕಾರ್ಡ್ ತೋರಿಸಿಬಿಟ್ಟೆ ಪ್ರಯಾಣ ಮಾಡುವಂತೆ ಕಡ್ಡಾಯ ನಿಯಮಗಳನ್ನ ಮಾಡಬೇಕು. ಈ ನಿಯಮಗಳು ಬಂದ ಮೇಲೆಯೇ ಈ ಒಂದು ದುರ್ಬಳಕೆ ತಡೆಯಬಹುದು ಅಂತ ಇಲ್ಲಿ ನಿರ್ವಾಹಕರು ಹೇಳ್ತಾ ಇರುವಂತದ್ದು ವೀಕ್ಷಕರೇ. ಅದೇ ತರ KSRTC ನೌಕರರು ಕೂಡ ಇದೇ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಬೇಕು, ಅದನ್ನ ಕಡ್ಡಾಯ ಮಾಡಬೇಕು. ಆಧಾರ್ ಕಾರ್ಡ್ ತೋರಿಸಿ ಸಂಚಾರ ಮಾಡುವುದನ್ನ ಬಂದ್ ಮಾಡಬೇಕು ಅಂತಾನು ಕೂಡ ಒಂದು ಕಡೆಗೆ ಕೇಳಿ ಬರ್ತಾ ಇದೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಬೇಕಾದ ಒಂದು ಅಪ್ಡೇಟ್ ಬರಬಹುದು. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಎದಕ್ಕಂದ್ರೆ ವೀಕ್ಷಕರೇ, ಶಕ್ತಿ ಯೋಜನೆ ದುರ್ಬಳಕೆ ಆಗೋದು ನಮ್ಮ ಕರ್ನಾಟಕದ ಜನರಿಗೂ ಕೂಡ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಬೇರೆ ರಾಜ್ಯದ ಮಹಿಳೆಯರು ಕೂಡ ಕರ್ನಾಟಕದಲ್ಲಿ ಫ್ರೀ ಆಗಿ ಓಡಾಡ್ತಿದ್ದಾರಲ್ಲ, ಅದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಮಾಡಿ. ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡ್ತಾ ಇರಿ ವೀಕ್ಷಕರೇ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡ್ತಾ ಇರಿ. ಇನ್ನೊಂದು ಕಡೆಗೆ ನಮ್ಮ ಒಂದು ಕರ್ನಾಟಕ ಸೇರಿದಂತೆ ಭಾರತ ದೇಶಾದ್ಯಂತ ವೊಡಾಫೋನ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಜಿಯೋ ಸಿಮ್ ಏನಾದರೂ ಬಳಕೆ ಮಾಡ್ತಾ ಇದ್ರೆ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 15% ವರೆಗೂ ರೀಚಾರ್ಜ್ ರೇಟ್ಗಳು ಏರಿಕೆ ಆಗುವ ಒಂದು ಸಾಧ್ಯತೆ ಕಂಡು ಬಂದಿದೆ. ಹೌದು, ಈಗಾಗಲೇ ಹೊಸ ವರ್ಷಕ್ಕೆ ಮೊಬೈಲ್ ಗ್ರಾಹಕರಿಗೆ ಶಾಕ್ ಕೊಡೋದಕ್ಕೆ ಕಂಪನಿಗಳು ಮುಂದಾಗಿದ್ದಾವೆ. 15% ದರವನ್ನ ಹೆಚ್ಚಳ ಮಾಡಲಿದ್ದಾರಂತೆ. ಫೋನ್ನಲ್ಲಿ ಮಾತಾಡುವುದು, ಇಂಟರ್ನೆಟ್ ನೋಡುವುದು ಈಗ ಇನ್ನಷ್ಟು ದುಬಾರಿ ಆಗಲಿದೆ. ಜಿಯೋ, ಏರ್ಟೆಲ್ ಮತ್ತು ವೊಡಾಫೋನ್ ಐಡಿಯಾ ರಿಚಾರ್ಜ್ ಬೆಲೆ 15% ಹೆಚ್ಚಳ ಮಾಡಲು ಸಿದ್ಧತೆ ಮಾಡಲಾಗ್ತಾ ಇದೆ. ಮುಂದೆ ಬರುವ ಸಮಯಗಳಲ್ಲಿ ಭಾರತದಲ್ಲಿ ಮೊಬೈಲ್ ಬಳಕೆದಾರರಿಗೆ ಮತ್ತಷ್ಟು ದುಬಾರಿ ಆಗಲಿದೆ ರಿಚಾರ್ಜ್ ರೇಟ್. ಹೌದು, ಜೂನ್ 2026ರಿಂದಲೇ ಮೊಬೈಲ್ ರಿಚಾರ್ಜ್ ಯೋಜನೆಗಳು ಕೂಡ 15% ಹೆಚ್ಚಾಗುತ್ತೆ. 1,000 ರೂಪಾಯಿ ರಿಚಾರ್ಜ್ ಇದ್ರೆ ಅದು ಈಗ 1,150 ರೂಪಾಯಿ ಆಗುತ್ತೆ. 100 ರೂಪಾಯಿ ರಿಚಾರ್ಜ್ ಇದ್ರೆ ಅದು 115 ರೂಪಾಯಿ ಆಗಲಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ 300 ರೂಪಾಯಿ ರಿಚಾರ್ಜ್ ಕೂಡ 345 ರೂಪಾಯಿ ಆಗಲಿದೆ ಅಂತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕೂಡ ನೀವು ಕಮೆಂಟ್ ಮಾಡಿ. ರೀಚಾರ್ಜ್ ರೇಟ್ 15% ಏರಿಕೆ ಆಗ್ತಾ ಇದೆಯಲ್ಲ, ಇದು ಸರಿನಾ? ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ನಿಮ್ಮ ಹತ್ರ ಯಾವ ಸಿಮ್ ಕಾರ್ಡ್ ಇದೆ ಅದು ಕೂಡ ಕಮೆಂಟ್ ಮಾಡಿ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಕರ್ನಾಟಕದಲ್ಲಿ ದಿಢೀರನೆ ವಾಯುಭಾರ ಕುಸಿತ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ನೆಗಡಿ, ಕೆಮ್ಮು, ಜ್ವರ ಸೋಂಕು ಏರಿಕೆ ಆಗಿದೆ. ಸೋಂಕಿತರ ಸಂಪರ್ಕದಿಂದ ಸೋಂಕು ಹೆಚ್ಚಾಗ್ತಾ ಇದೆ.
H3N2 ರೂಪಾಂತರಿ ಲಕ್ಷಣ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಚಳಿ ಇರಲಿದೆ ಅಂತ ನೀವು ಕೇಳೋದಾದ್ರೆ, ಈಗಾಗಲೇ ನಮ್ಮ ಒಂದು ಉತ್ತರ ಕರ್ನಾಟಕದ ಒಳನಾಡಿನ ಭಾಗಗಳಾದ ಯಾದಗಿರಿ, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಗದಗ ಮತ್ತೆ ಬೆಳಗಾವಿ, ಹಾಸನ, ಹಾವೇರಿ, ಕೊಡಗು, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಇನ್ನು ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಬೆಂಗಳೂರು ನಗರ, ಗ್ರಾಮಾಂತರ, ತುಮಕೂರು, ಮಂಡ್ಯ, ಮೈಸೂರು, ರಾಮನಗರ, ಚಾಮರಾಜನಗರ ಈ ಭಾಗದಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಿದೆ. ಈ ಜಿಲ್ಲೆಗಳಿಗೆ ಈಗಾಗಲೇ ಅಲರ್ಟ್ ಕೂಡ ಕೊಡಲಾಗಿದ್ದು, ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ 2 ರಿಂದ 3 ಡಿಗ್ರಿಯಷ್ಟು ತಾಪಮಾನ ಕುಸಿಯಲಿದೆ ಅಂತೆ ವೀಕ್ಷಕರೇ. ದಿಢೀರನೆ ತಾಪಮಾನ ಕುಸಿತದ ಪರಿಣಾಮ ಭಾರಿ ಚಳಿಗೆ ನಗರದಲ್ಲಿ ನೆಗಡಿ, ಕೆಮ್ಮು, ಜ್ವರ ಕೂಡ ಏರಿಕೆ ಆಗಿದೆ. H3N2 ರೂಪಾಂತರಿ ಲಕ್ಷಣ ಇದು ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಮತ್ತೆ N95 ಮಾಸ್ಕ್ ಬಳಸಲು ವೈದ್ಯರು ಸಲಹೆ ಕೊಡ್ತಾ ಇದ್ದಾರಂತೆ. ಹೌದು, ನಗರದಲ್ಲಿ ನೆಗಡಿ, ಕೆಮ್ಮು, ಜ್ವರ ಪೀಡಿತರ ಸಂಖ್ಯೆ ದಿಢೀರ್ ಹೆಚ್ಚಳವಾಗ್ತಾ ಇದೆ. ವೈರಲ್ ಇನ್ಫ್ಲುಯೆನ್ಸಾ H3N2 ರೂಪಾಂತರ ಲಕ್ಷಣ ಇದಾಗಿದ್ದು N95 ಮಾಸ್ಕ್ ಬಳಕೆ ಮಾಡುವಂತೆ ವೈದ್ಯರು ಸಲಹೆ ಕೊಡ್ತಾ ಇದ್ದಾರೆ. ಎದಕ್ಕಂದ್ರೆ ಸೋಂಕಿತರ ಸಂಪರ್ಕಕ್ಕೆ ಬಂದರೆ ಅವರಿಗೂ ಕೂಡ ಸೋಂಕು ಅಂಟುತ್ತೆ. ಈ ತರ ಇದು ಕೊರೋನಾ ತರಾನೇ ಇನ್ಫ್ಲುಯೆನ್ಸಾ ಆಗಿರೋದ್ರಿಂದ, ಅಂದ್ರೆ ವೀಕ್ಷಕರೇ ಇದು ಒಂದು ರೂಪಾಂತರ ಲಕ್ಷಣವಾಗಿದ್ದು N95 ವೈರಲ್ ಇನ್ಫ್ಲುಯೆನ್ಸಾ H3N2 ಆಗಿರೋದ್ರಿಂದ, ಈ ಒಂದು ರೂಪಾಂತರ ವೈರಸ್ ಲಕ್ಷಣ ಇರೋದ್ರಿಂದ ವೈದ್ಯರು N95 ಮಾಸ್ಕ್ ಧರಿಸುವಂತೆ ಹೇಳ್ತಾ ಇದ್ದಾರೆ. ನಿಮಗೂ ಯಾರಿಗಾದ್ರೂ ಕೆಮ್ಮು, ನೆಗಡಿ, ಶೀತ, ಜ್ವರ ಇದ್ದರೆ ನೀವು ಜನಬಿಡದ ಪ್ರದೇಶಗಳಲ್ಲಿ ಹೋದಾಗ ಮಾಸ್ಕ್ ಧರಿಸುವಂತೆ ಒಂದು ಸಲಹೆಯನ್ನ ಕೊಡಲಾಗಿದೆ. ಬಿಸಿ ನೀರು ಕುಡಿಯಿರಿ, ಮಾಸ್ಕ್ ಧರಿಸಿ, ಭಯ ಪಡೋದು ಬೇಡ ಅಂತಾನೂ ಕೂಡ ವೈದ್ಯರು ಹೇಳಿದ್ದಾರೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.